ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಾಂಡವ್ ತನ್ನ ಡಿವೋರ್ಸ್ ಕೊಡ್ತಿರೋ ಮ್ಯಾಟರ್ನ ಅಪ್ಪಂಗೆ ಗೊತ್ತಾಗಿದೆ ಅನ್ನೋ ಸತ್ಯ ಗೊತ್ತಾಗ್ತಿದ್ದಾಗೆ ಒಳ್ಳೇದೇ ಆಯಿತು, ಎಕ್ಸ್ಪ್ಲೇನ್ ಮಾಡು ತಪ್ಪು ಅಂತ ಹೇಳ್ತಿದ್ರೆ ಅದು ಭಾಗ್ಯ ಮತ್ತು ಕುಸುಮ ಮುಂದೆ ಕೂಡ ರಿವೀಲ್ ಆಗಿದೆ ತಡ ಅಮ್ಮ ಕಪ್ಪಾಳಕ್ಕೆ ಬಾರಿಸ್ತಾರೆ. ಸಾರಿ ಕೇಳು, ಗೊತ್ತಿಲ್ಲದೆ ಮಾಡಿದ್ದೀನಿ ಅಂತ ಹೇಳ್ಬಿಡು, ಇಂಥ ಕೆಲಸ ಮಾಡಬೇಡ ಅಂತ ಬುದ್ಧಿ ಹೇಳ್ತಾರೆ. ತಾಂಡವ್ ಕೂಡ ಸಾರಿ ಕೇಳು ಹಾಗೋಗಿ ಸಾರಿ ಕೇಳೋದಿಲ್ಲ, ನಾನು ಹೇಳಿದ್ದಲ್ಲ ನಿಜ, ಎಲ್ಲ ಡಿವೋರ್ಸ್ ಪ್ರೋಸೆಸ್ ಶುರು ಆಗ್ತದೆ, ಇನ್ನು ಡಿವೋರ್ಸ್ ಆಗೋದು ಒಂದೇ ಬಾಕಿ, ದಯವಿಟ್ಟು ಡಿವೋರ್ಸ್ ಕೊಟ್ಬಿಡು ಭಾಗ್ಯ, ನಾವಿಬ್ರು ಹೇಗಿದ್ವಿ ಅಂತ ನಿಂಗೆ ಗೊತ್ತಿದೆ ಅಲ್ವಾ, ನನ್ನ ಜೀವನನೇ ಬರ್ಬಾದೋಯ್ತು, ಅವತ್ತೇ ಮಾತಾಡಬೇಕಿತ್ತು ಆದರೆ ಮಾತಾಡದೆ ತಪ್ಪು ಮಾಡಿಬಿಟ್ಟ, ನನಗೆ ಒಳ್ಳೆ ಮಗ ಆಗಿರಬೇಕು ಅನ್ನೋ ಭ್ರಮೆ ಇತ್ತು, ಅದಕ್ಕೆ ಎಲ್ಲವನ್ನ ಸಹಿಸ್ಕೊಂಡೆ, ಅಪ್ಪ ಅಮ್ಮ ಅನ್ನೋ ಹೆದರಿಕೆಗೆ ಏನನ್ನ ಕೂಡ ಹೇಳದೆ ಮೌನವಾಗಿ ಇದ್ಬಿಟ್ಟ, ಆದರೆ ಇವಾಗಲೂ ಕೂಡ ಹೇಳಲಿಲ್ಲ ಅಂದರೆ ನನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು, ಇಂಥ ಜೀವನ ಬದುಕೋದ್ರ ಬದಲು ಸೊತ್ತು ಹೋಗೋದೇ ವಾಸಿ ಅಂತ ಹೇಳ್ತಿದ್ದಾರೆ. ಇದರಿಂದ ಭಾಗ್ಯಗೆ ಶಾಕ್ ಆಗ್ತದೆ, ಕುಸ್ತೋಗ್ತಾಳೆ. ನೋಡು ಭಾಗ್ಯ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಅಪ್ಪ ಅಮ್ಮ ನನ್ನ ಮಕ್ಳನ್ನ ಬಿಟ್ಟು ದೂರ ಹೋಗ್ಬೇಡು, ನೀನು ದೂರ ಹೋಗೋದ್ರಿಂದ ಖಂಡಿತ ನಾನು ಖುಷಿಯಾಗಿರ್ತೀನಿ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಅವರ ಅವಶ್ಯಕತೆಗೆ ನಾನು ಯಾವಾಗಲೂ ಕೂಡ ಜೊತೆಲಿ ಇರ್ತೀನಿ ಅಂತ ಹೇಳ್ತಿದ್ರೆ, ಈ ಕಡೆ ನೀನು ಏನು ಯೋಚನೆ ಮಾಡಬೇಡ ಭಾಗ್ಯ, ಇವನ್ ಮಾತನ್ನ ಕೇಳಬೇಡ, ಅವ್ನಿಗೇನು ತಲೆ ಕೆಟ್ಟು ಮಾತಾಡ್ತಿದ್ದಾನೆ, ಇದೀವಿ ಅಲ್ವಾ ನಿಮ್ಮ ಜೊತೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಕಡೆ ತಾಂಡವ್ ಮಾತ್ರ, ನೋಡು ಭಾಗ್ಯ, ನಿನ್ನಿಂದ ಅವನ್ನೆಲ್ಲ ನೋಡ್ಕೊಳಕ್ಕಾಗತ್ತಾ, ದುಡ್ಡಿನ ಕಷ್ಟ ಇರತ್ತೆ, ಅದನ್ನೆಲ್ಲ ಕೂಡ ನಿಭಾಯಿಸೋಕ್ಕಾಗುತ್ತಾ ಅಂತ ಹೇಳ್ತಿದ್ದಾಗೆ ಅಪ್ಪ ಬಂದು ಕಪಾಳಕ್ಕೆ ಬಾರಿಸ್ಬಿಡ್ತಾರೆ. ಅಪ್ಪ, ನೀವು ನನಗೆ ಹೊಡೆದ್ಬಿಟ್ರ, ದೊಡ್ಡವ್ರು ನನ್ನ ಮೇಲೆ ಫ್ರೆಂಡ್ಸ್ ಥರ ಅಂತ ಹೇಳಿದರೆ ನೀವು ನನ್ನ ಮೇಲೆ ಕೈ ಮಾಡಿಬಿಟ್ರೆ, ಎಲ್ಲ ಕೂಡ ಅವಳೇ ಹೆಚ್ಚಲ್ವಾ, ಈಗಲೂ ನೋಡು ಭಾಗ್ಯ, ಸೊಸೆನೇ ಹೆಚ್ಚು ಮಗನಿಗಿಂತ, ನನ್ನ ಅಪ್ಪ ಕೂಡ ನನ್ನ ಮೇಲೆ ಕೈ ಮಾಡಿಬಿಟ್ರು, ನೀನು ಬರ್ತಿದ್ದಾಗೆ ಎಲ್ಲರನ್ನ ಕೂಡ ನನ್ನ ಜೀವನದಲ್ಲಿ ಆವರಿಸ್ಕೊಂಡ್ಬಿಟ್ಟ, ಎಲ್ಲರೂ ಕೂಡ ನನ್ನಿಂದ ದೂರ ಆಗಿಬಿಟ್ರು, ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಎಲ್ಲದಕ್ಕೂ ಕೂಡ ಭಾಗ್ಯ ಕಾರಣ ಅಂತಾನೆ ಹೇಳ್ತಿದ್ದಾರೆ ತಾಂಡವ್. ಈ ಕಡೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೋಡು ಭಾಗ್ಯ, ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ನನಗೆ ಬೇಕು, ಅವ್ರನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ದಯವಿಟ್ಟು ನೀನು ದೂರ ಹೋದರೆ ಎಲ್ಲವೂ ಕೂಡ ಸಮಸ್ಯೆ ಬಗ್ಗೆ ಹೊರತು ಹೋಗುತ್ತೆ, ದಯವಿಟ್ಟು ದೂರ ಹೋಗ್ಬೇಡು ಅಂತಿದ್ದಾಗೆ. ಹೌದಾ, ನಾನು ದೂರ ಹೋಗೋದ್ರಿಂದ ಎಲ್ಲ ಸಮಸ್ಯೆ ಕೂಡ ಬಗೆಹರಿದು ಬಿಡುತ್ತಾ, ಎಲ್ಲನೂ ಕೂಡ ಚೆನ್ನಾಗಿ ನೋಡ್ಕೋತೀನ ಅಂತ ಕೇಳ್ತಿದ್ರೆ, ಖಂಡಿತ ಭಾಗ್ಯ ನಾನು ಎಲ್ಲನೂ ಕೂಡ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ರೆ, ಈ ಕಡೆ ಕುಸುಮ ಅವ್ರು ಏನು ಮಾತಾಡ್ತಿದ್ಯಾ, ಅವ್ನಿಗೇನು ತಲೆ ಕೆಟ್ಟು ಮಾತಾಡ್ತಾನೆ ಅಂದರೆ ನೀನು ಕೂಡ ಅದೇ ರೀತಿ ಹೇಳ್ತಿದ್ಯಲ್ಲ ಅಂದಾಗ, ನಾನು ಸರಿಯಾಗಿ ಹೇಳ್ತಿದ್ದೀನಮ್ಮ, ಅವ್ರು ಏನು ಹೇಳ್ತಿದ್ದಾರೋ ಎಲ್ಲವೂ ಕೂಡ ಸರಿಯಾಗಿದೆ ಅಂತಾನೆ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೌದಾ, ಅತ್ತೆ ಮಾವನ ಮಕ್ಕಳನ್ನೆಲ್ಲ ಹೇಗೆ ನೋಡ್ಕೋತೀರಾ ಅಂದಾಗ ನೀನು ಹೇಳ್ಕೊಡ್ಬೇಕಾ ಭಾಗ್ಯ, ಅಪ್ಪ ಅಮ್ಮ ನನಗೆ ದೇವ್ರ ಥರ, ಅವ್ರು ನೋಡ್ಕೊಳ್ಳೋದೇ ನನ್ನ ಧರ್ಮ, ನನ್ನ ಮಕ್ಕಳಂದ್ರೆ ಎಷ್ಟು ಇಷ್ಟ ಅಂತ ನಿನಗೂ ಕೂಡ ಗೊತ್ತಲ್ವ, ಮಕ್ಕಳಂದ್ರೆ ನನ್ನ ಜೀವ, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ದೇ ಇರ್ತೀನ, ನೀನು ಹೇಳ್ಕೊಡ್ಬೇಕಾ ನನಗೆ ಅಂತಿದ್ರೆ, ಹೌದಾ, ದೇವರು ಅಂತ ಹೇಳೋದಲ್ಲ, ದೇವ್ರ ಮುಂದೆ ದೀಪ ಒಮ್ಮೆ ಹಚ್ಚಿದ್ರೆ ಸಾಕಾಗ್ಬಿಡುತ್ತೆ, ಆದರೆ ಅಪ್ಪ ಅಮ್ಮ ಅನ್ನೋ ದೇವ್ರ ಮುಂದೆ 24 ಗಂಟೆ ಕೂಡ ಜೊತೇಲಿ ಇರಬೇಕಾಗತ್ತೆ, ಕಾಲು ನೋವು ಬಂದಾಗ ಎಣ್ಣೆ ಮಸಾಜ್ ಮಾಡಬೇಕಾಗತ್ತೆ, ಗ್ಯಾಸ್ಟ್ರಿಕ್ ಆದಾಗ ಕಷಾಯ ಮಾಡ್ಕೊಡ್ಬೇಕಾಗತ್ತೆ, ಹಾರ್ಟ್ ನೋವು ಬಂದಾಗ ಅವ್ರ ಜೊತೆ 24 ಅವರ್ಸ್ ಇರಬೇಕಾಗತ್ತೆ, ವಾಚ್ ಬಿಟ್ಟು ಹೋದಾಗ ಎಲ್ಲಿ ಬಿಟ್ಟಿದ್ದಾರೆ ಅಂತ ಕಂಡಿಡ್ದು ಕೊಡಬೇಕಾಗತ್ತೆ, ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ನೋಡಬೇಕಾಗತ್ತೆ, ಅವ್ರಿಗೆ ಹುಷಾರಿಲ್ದಾಗ ಅವ್ರ ಪಕ್ಕಕ್ಕೆ ನಿಂತು ಹಾರೈಕೆ ಮಾಡಬೇಕಾಗತ್ತೆ, ಇದನ್ನೆಲ್ಲ ನೀವು ಮಾಡಿದ್ದೀರಾ, ಎಷ್ಟು ಬಾರಿ ಮಾಡಿದರೆ ನೀವು, ಒಮ್ಮೆ ಮಾಡಿರೋದನ್ನು ತೋರಿಸ್ಬಿಡಿ ಅಂತ ಕೇಳ್ತಿದ್ರೆ, ನನ್ನಿಂದ ಯಾರನ್ನೂ ಕೂಡ ನೋಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ಯಾ, ಅದಕ್ಕೆಲ್ಲ ಕೂಡ ನೀನೇ ಕಾರಣ ಅಂತಿದ್ರೆ, ಇದಕ್ಕೂ ಕೂಡ ನಾನೇ ಕಾರಣನಾ ಅಂತ ಹೇಳಿದಾಗ, ಹೌದು ನೀನೇ ಕಾರಣ, ನೀನೇ ಯಾವಾಗಲೂ ಕೂಡ ಮುಂದೆ ನಿಂತು ನಾನೇ ಮಾಡ್ತೀನಿ ಅಂತ ಹೋದರೆ ನನಗೆಲ್ಲಿ ಬಿಟ್ಕೊಟ್ಟಿದ್ಯಾ ಮಾಡೋಕ್ಕೆ, ಬಿಟ್ಕೊಟ್ಟಿದ್ದರೆ ನಾನು ಕೂಡ ಎಲ್ಲ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಏನು ಹೇಳಿದ್ರೆ, ಬಿಟ್ಕೊಟ್ಟಿದ್ರೆ ಎಲ್ಲ ಕೂಡ ಮಾಡ್ತಿದ್ರ, ಸರಿ ಆಯಿತು ಬಿಡಿ, ನಾನು ದೂರ ಹೋಗೋದ್ರಿಂದ ಎಲ್ಲ ಸಮಸ್ಯೆ ಬಗೆಹರಿದು ನೀವು ಖುಷಿಯಾಗಿರ್ತೀರಾ ಅನ್ನೋದಾದರೆ ಖಂಡಿತ ನಾನು ದೂರ ಹೋಗ್ತೀನಿ ಅಂತದಾಗೆ. ಥ್ಯಾಂಕ್ ಯು ಭಾಗ್ಯ, ಥ್ಯಾಂಕ್ ಯು ಸೋ ಮಚ್, ನೀನು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಅಂದಾಗ ಅರ್ಥನ ತುಂಬಾ ಮಾಡ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿರೋದ್ರಿಂದನೇ ಈ ಡಿಸಿಷನ್ಗೆ ಬರ್ತಿರೋದು ಅಂತ ಹೇಳ್ತಿದ್ದಾಳೆ. ಆ ಕಡೆಯಲ್ಲಿ ಶ್ರೇಷ್ಠ ತಾಂಡವ್ ಕಾಣಿಸ್ತಿಲ್ಲ ಅಂತ ಪೇಚಾಡ್ತಿದ್ರೆ, ಕಾವ್ಯ ಬಂದು ಶಾಕ್ ಕೊಟ್ಟು ತಾಂಡವ್ ತಂದೆ ಬಂದಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಫೋರ್ಸ್ಫುಲಿ ಇಮೋಷ್ನಲಿ ಬ್ಲಾಕ್ ಮಾಡಿ ತಾಂಡವ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೀನು ಇನ್ವಿಟೇಷನ್ ಕಾರ್ಡೆಲ್ಲ ಪ್ರಿಂಟ್ ಮಾಡಿಸೋದು, ತಿಥಿ ಕಾರ್ಡ್ ಅಂತಾರೆ, ಅಮ್ಮನ ಮಾತೇ ಕೇಳಲಿಲ್ಲ, ಅಪ್ಪನ ಮಾತು ಕೇಳ್ತಾನೆ ಅಂದಾಗ ಅಮ್ಮ ಅಂದರೆ ಸಲಿಗೆ ಇರುತ್ತೆ, ಆದರೆ ಅಪ್ಪ ಅಂದರೆ ಭಯ ಇರುತ್ತೆ. ತಾಂಡವ್ ಎಷ್ಟು ಗೌರವ ಕೊಡ್ತಾನೆ ಅವ್ರ ಅಪ್ಪಂಗೆ ಅಂತ ಗೊತ್ತಿದ್ಯಾ, ಅವ್ರ ಮುಂದೆ ಅವ್ನು ಮಾತಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ, ಖಂಡಿತ ತಾಂಡವ್ನ ಕರ್ಕೊಂಡು ಹೋಗ್ತಾನೆ ಅಂತಿದ್ರೆ, ಈ ಕಡೆ ಶ್ರೇಷ್ಠಾಗೆ ಭಯ ಶುರುವಾಗಿದೆ. ನಂತರ ಈ ಕಡೆ ಪೂಜಾ ಅಂತೂ ಏನಾದರೂ ಕ್ಲೂ ಸಿಗ್ಬೋದು, ಹೋಗಿ ನೋಡ್ಬಿಡೋಣ, ಮೇಲ್ಗಡೆ ಮನೆ ಹತ್ರ ಹೋಗಿ ನೋಡೋಣ ಅಂತ ಹೇಳಿ ಹೋಗೋಕೆ ನೋಡಿದ್ರೆ, ಮಲಗಿರೋ ಸುಂದ್ರಿ ಆಲ್ರೆಡಿ ಎಚ್ಚರ ಆಗಿಬಿಡ್ತಾರೆ. ಎಚ್ಚರ ಆಗುತ್ತೆ, ಎಲ್ಲಿಗೆ ಹೋಗ್ತಿದ್ಯಾ, ಹೊಟ್ಟೆ ಹಸ್ವಾಗ್ತಿದ್ಯಾ ಅಂದಾಗ, ಏನು ಹೊಟ್ಟೆ ಹಸ್ವಾಗ್ತದೆ, ಹೋಗಿ ತಿನ್ನು ಅಂತ ಮಾಡ್ಕೊಂಡು ಅಂತ ನೀನೇ ಹೇಳ್ತಿದ್ಯಾ ಅಂದಾಗ, ಆಗಲ್ಲ, ಇಬ್ರಿಗೂ ಕೂಡ ಆರ್ಡರ್ ಮಾಡು, ನನ್ನ ಮಗ ಸೊಸೆ ಬರ್ತಿದ್ದಾಗೆ ನಿನಗೆ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಮೊದಲು ನಿನ್ನ ಮಗ ಸೊಸೆ ಕಾಲ್ ಮಾಡು, ನನಗೂ ಕೂಡ ಕಾದು ಸಾಕಾಗಿದೆ ಅಂತ ಹೇಳ್ತಿದ್ರೆ, ಮಗ ಸೊಸೆಗ ಅಂತ ಹೇಳಿ ಸೊಸೆ ಕಾಲ್ ಮಾಡ್ತಾರೆ, ಪಿಕ್ ಮಾಡ್ತಿಲ್ಲ ಅಂತಾರೆ. ಸರಿ ಮಗಂಗೆ ಕಾಲ್ ಮಾಡು ಅಂದರೆ ಮಗಂಗೆ ಕತ್ತೆ ಮುಗಿಸ್ತಾನೆ ಅಂದ್ಕೊಂಡು ಮಗನಿಗೂ ಮಾಡ್ತಾರೆ, ಪಿಕ್ ಮಾಡ್ತಿಲ್ಲ ಅಂತಾರೆ. ಸರಿ ಆಯಿತು, ನಾನು ಕೊಡು, ನಾನು ಕಾಲಕ್ಕೆ ಟ್ರೈ ಮಾಡ್ತೀನಿ ಅಂತಿದ್ರೆ, ಬೇಡಪ್ಪ ಅವ್ನು ಮುಂಗೋಪಿ, ಆಮೇಲೆ ನನ್ನ ಕತೆ ಮುಗಿಸ್ಬಿಡ್ತಾನೆ, ಯಾವುದೇ ಕಾರಣಕ್ಕೂ ನನ್ನ ಮಗನ ಫೋನ್ ನಂಬರ್ ಕೊಡೋಲ್ಲ ಅಂತ ಹೇಳಿ ತಾನೇ ಕಾಲ್ ಮಾಡ್ತಾರೆ. ಈ ಕಡೆ ಪೂಜಾ, ಅಯ್ಯೋ ಫೋನ್ ನಂಬರ್ ಸಿಕ್ಕಿದ್ರೆ ತರುಣ್ ತಾಂಡವ್ ಯಾರು ಅಂತ ಗೊತ್ತಾಗ್ತಿತ್ತಪ್ಪ,
ಆದರೆ ಈಕೆ ಫೋನೇ ಕೊಡೋಕೆ ಒಪ್ಕೋತಿಲ್ವಲ್ಲ ಅಂತ ಅನ್ಕೋತಿದ್ರೆ ಅವಳಿಗೆ ಬಿಗ್ ಶಾಕ್ ಕೊಡ್ತಾರೆ ಸುಂದ್ರಿ ಅವರು. ನನ್ನ ಮಗ ಸೊಸೆ ಬರ್ತಿದ್ದಾಗೆ 50,000 ಅಲ್ಲ, 50,000 ಕೇಳ್ಬಿಡು, 25,000 ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದಾಗ ನನಗೆ 50 ನೀನು 50 ಅಂತ ಹೇಳ್ತಿದ್ದಾಗೆ ಏನಿದು, ಏನು ಮಾತಾಡ್ತಿದ್ಯಾ ನೀನು, ಸ್ವಂತ ಮಗನ ಹತ್ರನೇ ಈ ರೀತಿ ದುಡ್ಡು ಹೊಡಿತಿದ್ಯಾ ಅಂದಾಗ ಅದು ಆಗಲ್ಲ, ಕೇಳಿದ್ರೆ ದುಡ್ಡು ಕೊಡಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಸುಂದ್ರಿ ಅವರು ಹೇಳ್ತಿದ್ದಾರೆ. ಈ ಕಡೆ ತಾಂಡವಂತೂ ಫುಲ್ ಖುಷಿಯಾಗಿದ್ದಾನೆ. ಆದರೆ ಭಾಗ್ಯ ಒಂದು ಕಂಡೀಷನ್ ಆಗ್ತಿದ್ದಾಳೆ. ನಾನು ಮನೆಯಿಂದ ಹೋಗಬೇಕು ಅಂದರೆ ಒಂದು ಷರತ್ತಿದೆ ಅಂತ. ಏನದು ಅಂತ ಕೇಳ್ತಿದ್ದಾಗೆ ಏನಿಲ್ಲ, ನಾನು 7 ದಿನ ಮನೆಯಿಂದ ಆಚೆ ಇರ್ತೀನಿ, ನಾನು ಹೊರಡೋಕ್ಕೂ ಮುನ್ನ ನೀವು ಆ ಮನೆಗೆ ಬರಬೇಕು, ನೀವು ಬರ್ತಿದ್ದಾಗೆ ನಾನು ಮನೆಯಿಂದ ಹೋಗ್ತೀನಿ. ಆದರೆ 7 ದಿನದಲ್ಲಿ ನೀವು ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಮಕ್ಕಳನ್ನ ಹೇಗೆ ನೋಡ್ಕೋತೀರಾ ಅನ್ನೋದನ್ನ ನೋಡ್ತೀನಿ. ನೀವೇನಾದರೂ ಚೆನ್ನಾಗಿ ನೋಡಿಕೊಂಡ್ರೆ 8ನೇ ದಿನ ನಿಮ್ಮ ಡಿವೋರ್ಸ್ ಪೇಪರ್ಗೆ ನಾನು ಸಿಗ್ನೇಚರ್ ಮಾಡ್ತೀನಿ ಅಂತಾರೆ. ಸರಿ ಆಯಿತು, ನಾನು ಮನೆಗೆ ಬರ್ತೀನಿ, 7 ದಿನ ನನ್ನ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ತೋರಿಸ್ತೀನಿ ನಿನಗೆ, ಆಗಾದರೂ ನಿನಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಚಂದ ನೋಡ್ಕೋತೀನಿ ಅಂತ ಅಂತಿದ್ದಾಗೆ ಈ ಕಡೆ ಏನು ಮಾಡ್ತಿದ್ದಾಳೆ ಭಾಗ್ಯ ಅಂದ್ಕೊಂಡು ಕೈ ಮೇಲೆ ತಲೆ ಮೇಲೆ ಕೈ ಹಿಡ್ಕೊತಿದ್ದಾರೆ. ಏನು ಮಾಡ್ತಿದ್ಯಾ ಅಂದಾಗ ಇಲ್ಲ ಅತ್ತೆ, ನಿಜವಾಗ್ಲೂ ನಾನು ಸರಿಯಾಗೇ ಮಾಡ್ತಿದ್ದೀನಿ, ಗೊತ್ತಾಯ್ದಿಂದ ಯಾವುದೇ ಸಂಬಂಧ ಕೂಡ ಉಳಿಯೋದಿಲ್ಲ, ಹೇಳ್ತಿದ್ದಾರಲ್ವ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಂತ, ಅಷ್ಟು ಸಾಕು ಅಂತ ಹೇಳ್ತಿದ್ದಾರೆ. ಫೈನಲಿ ಶ್ರೇಷ್ಠಗೆ ಬಿಗ್ ಶಾಕ್. ತಾಂಡವ್ ಮನೆಗೆ ಹೋಗ್ತಿದ್ದಾನೆ. ಬಟ್ ತಾಂಡವ್ ಮನೆಗೆ ಹೋಗ್ತಿದ್ದಾಗೆ ಖಂಡಿತ ಡಿವೋರ್ಸ್ ಕೊಡುತ್ತೆ ಅನ್ನೋ ಭರವಸೆನ ಕೊಟ್ಟು ತಾಂಡವ್ ಮನೆಗೆ ಹೋಗ್ತಾರೆ. ಮನೇಲಿ ಎಲ್ರಿಗೂ ಕೂಡ ಖುಷಿ, ಮಗ ಮನೆಗೆ ಬಂದ ಅಂತ. ಆದರೆ ಇಂಥ ಒಂದು ಚಾಲೆಂಜ್ ಇವರ ನಡುವೆ ನಡೆದಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಏನಾಗಬಹುದು